ಕಳೆದ ಕೆಲ ದಿನಗಳ ಹಿಂದೆ ಗಣೇಶ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟದಿಂದ ಪ್ರಕ್ಷುಬ್ಧಗೊಂಡಿದ್ದ ದಾವಣಗೆರೆ ಪರಿಸ್ಥಿತಿ ತಿಳಿಗೊಂಡಿದ್ದರೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಹಿನ್ನೆಲೆಯಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಎಸ್ಪಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಿ ಹಿಂದೆಯೂ ನಾವು ಅಣ್ಣ ತಮ್ಮಂದಿರ ರೀತಿ ಇದ್ದು ಮುಂದೆಯೂ ಇರುತ್ತೇವೆ ಎಂದರು. ಈ ಕುರಿತು ವರದಿ ಇಲ್ಲಿದೆ. ದಾವಣಗೆರೆ ನಗರದ ಬೇತೂರು ರಸ್ತೆಯಲ್ಲಿ ಎಸ್ಪಿ ನೇತೃತ್ವದಲ್ಲಿ ಶಾಂತಿ ಸಭೆ. ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಮುಖಂಡರಿಂದ ಶಾಂತಿ ಸಭೆ. ಹಿಂದೆಯೂ ಸಹೋದರರಂತೆ ಇದ್ದು ಮುಂದೆಯೂ ಇರುತ್ತೇವೆಂದ ಸಮಾಜದ ಮುಖಂಡರು. ದಾವಣಗೆರೆ ನಗರದ ಬೇತೂರು ರಸ್ತೆಯಲ್ಲಿನ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ನಗರ ಶಾಂತವಾಗಿದೆ. ದಾವಣಗೆರೆ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಮುಂದುವರೆದಿದ್ದು ಆರೋಪಿಗಳ ಪತ್ತೆ ಕಾರ್ಯ ಮುಂದುವರೆದಿದೆ. ಎರಡು ಕೋಮಿನ ನಡುವೆ ಕಲ್ಲು ತೂರಾಟ ನಡೆದಿದ್ದು, ಈ ಹಿನ್ನೆಲೆಯಲ್ಲಿ ಬೇತೂರು ರಸ್ತೆಯಲ್ಲಿರುವ ವೆಂಕಟೇಶ್ವರ ದೇವಸ್ಥಾನ ಮುಂಭಾಗ ಹಿಂದೂ ಹಾಗೂ ಮುಸ್ಲಿಂ ಮುಖಂಡರು ಎಸ್ಪಿ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಿದರು. ಶಾಂತಿ ಸಭೆಯಲ್ಲಿ ನೂರಾನಿ ಮಸೀದಿ ಕಮಿಟಿ ಸದಸ್ಯರು, ಮಹಾನಗರ ಪಾಲಿಕೆ ಸದಸ್ಯ ಸೈಯದ್ ಚಾರ್ಲಿ ಹಾಗೂ ವೆಂಕಟೇಶ್ವರ ದೇವಸ್ಥಾನ ಕಮಿಟಿ ಸದಸ್ಯರು ಪಾಲ್ಗೊಂಡಿದ್ದರು. ಇದೇ ವೇಳೆ ಮಾತನಾಡಿದ ಸಮಾಜದ ಮುಖಂಡರು, ನಾವು ಹಿಂದೆಯೂ ಅಣ್ಣ ತಮ್ಮಂದಿರ ರೀತಿ ಇದ್ದೆವು, ಮುಂದೆಯೂ ಇರುತ್ತೇವೆಂದು ಭರವಸೆ ನೀಡಿದರು. ಮುಸ್ಲಿಂ ಬಾಂಧವರು ಎಲ್ಲರೂ ಒಂದಾಗಿ ಮುಂಚಿಂದ ಒಂದಾಗಿ ಬಾಳಿದ್ದೀವಿ, ಮುಂದೇನೂ ಈ ರೀತಿ ಶಾಂತಿಯಿಂದ ಬಾಳ್ತೀವಿ. ಇದು ಆಕಸ್ಮಿಕ ಆಗಿ ಯಾರು ಒಂದು ಈ ರೀತಿ ಘಟನೆ ನಡೆದಕ್ಕೆ ನಮ್ಮ ಏರಿಯಾಕ್ಕೆ ಒಂದು ಅಪಪ್ರಚಾರ ಆಗಿದೆ. ಆದರೂ ನಾವು ಮುಂದೆ ಈ ರೀತಿ ಆಚರಿಸ್ಕೊಂಡು ಹಬ್ಬ ಎಲ್ಲ ಯಾವ ಹಬ್ಬ ಆಗಲಿ, ದೀಪಾವಳಿ ಆಗಲಿ, ಗಣೇಶ ಹಬ್ಬ ಆಗಲಿ, ರಂಜಾನ್ ಹಬ್ಬ ಆಗಲಿ, ಎಲ್ಲ ನಮ್ಮ ಹಬ್ಬಗಳು, ಎಲ್ಲ ನಮ್ಮ ದೇವರು, ನಾವೆಲ್ಲ ಒಂದಾಗಿ ಬಾಳಬೇಕು, ವಿಶ್ವಾಸದಿಂದ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಇದೇ ರೀತಿ ನಾವು ಮಾಡ್ದೋಣ. ಆಯ್ತು, ಅವರು ಉದ್ರೇಕ ಮಾತಾಡಿದ್ರ, ಇವ್ರು ಉದ್ರೇಕ ಮಾತಾಡಿದ್ರ, ಅವ್ರ ಧರ್ಮನ ಇವ್ರ ಧರ್ಮನ, ಅದು ನೆಕ್ಸ್ಟ್. ಈಗ ನೀವೇ ಇದುವರೆಗೆ ಹೇಳಿದಿರ, ಎಲ್ಲರೂ ನಾವು ಅಣ್ಣ ತಮ್ಮಂದಿರ ತರ ಬಾಳ್ತಾ ಇದೀವಿ, ಹಿಂದೆಯಿಂದನೂ ಹಂಗೆ ಬದುಕೊಂಡು ಬಂದಿದೀವಿ, ಮತ್ತೆ ನಾವು ಮುಂದೆನೂ ಹಂಗೆ ಬದುಕಬೇಕು. ಹಂಗೆ ಬದುಕಿದಾಗ ಮಾತ್ರ ಅದಕ್ಕೆ ನಿಜವಾದ ಅರ್ಥ ಇರ್ತದೆ. ಮತ್ತೆ ಅದೇ ಜೀವನ ಕೂಡ. ನಿಮ್ಮನ್ನು ಬಿಟ್ಟು ಅವ್ರು ಇರೋಕ್ಕಾಗಲ್ಲ, ಅವ್ರು ಬಿಟ್ಟು ನೀವು ಇರೋಕ್ಕಾಗಲ್ಲ. ನಾವು ಒಂದೇ ಕಡೆ ಇದ್ದಾಗ ಅದೇ ಇರಬೇಕಾಗ್ತದೆ. ಸೊ ಈಗ ಏನು ಘಟನೆ ಆಯಿತು, ನೀವು ಏನು ತಿಳ್ಕೊಳ್ಬೇಕಂತ ಹೇಳಿದ್ರೆ, ನಾನು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೆ. ನಾ ಎಲ್ಲ ಈ ಹಿಂದೆ ಆಗಿದ ಘಟನೆಗಳಾಗಿರ್ಬೋದು, ಒಂದು ವಾರದಲ್ಲಿ ನಿನ್ನೆ ಏನಾಯಿತು, ಇದನ್ನ ನೀವು ಏನೋ ಒಂದು ದೊಡ್ಡ ಕೋಮು ಗಲಾಟೆ ಆಯಿತು, ದೊಡ್ಡ ಕೋಮು ಘಟನೆ ಆಯಿತು ಅನ್ನೋಕ್ಕಿಂತ ನೀವು ಹೆಂಗೆ ಅಣ್ಣ ತಮ್ಮಂದಿರು ಅಂತ ಹೇಳ್ತಾ ಇದ್ದೀರಾ, ನೀವು ಕೂಡ ಜಗಳ ಆಡ್ತೀರಾ, ಕಿತ್ತಾಡ್ತೀರಾ, ಪುನಃ ಒಂದಾಗೆ ಆಗ್ತೀವ ಅಲ್ವಾ? ಅಲ್ಲ, ಅವ್ರಿಗೆ ಅಷ್ಟು ಕೋಪ ಇತ್ತಂದ್ರೆ ಅವ್ರು ಹಂಗೆ ಮಾತಾಡಿದಾರಲ್ಲ, ಹಂಗೆ ಮಾತಾಡಿ ನೋಡಿ ಹೆಂಗ್ ಮಾಡ್ಬಿಟ್ರು. ನಾವೆಲ್ಲ ಎಷ್ಟು ಅಣ್ಣ ತಮ್ಮಂದಿರಂಗೆ ಎಷ್ಟು ಬೆರೆಸ್ಕೊಂಡಿದ್ವಿ ಮೇಡಮ್, ಈಗ ಹೆಂಗ್ ಆಗ್ಬಿಡ್ತು. ಆಯ್ತ್ರಪ್ಪ, ಆಯ್ತು, ತಾಳ್ಮೆ ಇರಬೇಕು ಅಂತ ಆಯ್ತು, ಎಲ್ಲ ಆಯ್ತು. ಏನೋ ಕೋಪಗೊಂಡು ಉದ್ರೇಕ ಆಯ್ತು, ಅವ್ರು ಕಲ್ ತೂರಿದ್ದಾರೆ, ಇವರು ತೂರಿದ್ರು ವಾಪಸ್ಸು. ಬಟ್ ಜಗಳ ಆಡಿದ್ಮೇಲೆ ಕೋಪ ಹೋಗ್ಬೇಕಲ್ಲ. ಸೊ ಅಟ್ಲೀಸ್ಟ್ ಮನ್ಸಲ್ಲಿ ಏನಿತ್ತು ಅದು ಹೊರಗಡೆ ಬಂದಿದೆ. ಅದಲ್ಲದೆ ನಾನು ನಿಮ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ಅವತ್ತೆಲ್ಲರೂ ಕೂಡ ನೋಡಿದ್ರಿ ಅಂಥದ್ದು ಏನೂ ಆಗಿಲ್ಲ. ಯಾರಿಗಾದ್ರೆ ಏಟಾಗಿದೆಯಾ, ಜನರಿಗೆ ಯಾರ ಮನೆಗೆ ಜಖಮ್ ಆಗಿದೆಯಾ, ಏನು ಕೂಡ ಆಗಿಲ್ಲ. ಆ ಘಟನೆಗೆ ಏನಾಯ್ತು, ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ನವ್ರು ಎಲ್ಲರೂ ಇದ್ದಾರೆ, ಸ್ಪಂದಿಸಿದ್ದಾರೆ. ಆ ಘಟನೆಯನ್ನ ನಿಯಂತ್ರಣ ಮಾಡುವಲ್ಲಿ ನಾವೆಲ್ಲರೂ ಕೂಡ ಸಕ್ಸಸ್ ಆಗಿದ್ದೀವಿ. ನೀವೆಲ್ಲರೂ ಕೂಡ ಅದನ್ನು ನೋಡಿದ್ದೀರಾ. ಶಾಂತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಎಸ್ಪಿ ಉಮಾ ಪ್ರಶಾಂತ್, ಶಾಂತಿ ಸಭೆ ಮಾಡಿದವರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದರು. ಕಲ್ಲು ತೂರಾಟ ಆಗಿದ್ದರಿಂದ ಮನಸ್ಸಿನಲ್ಲಿ ಏನಿತ್ತೋ ಅದು ಹೊರಬಂದಿದೆ. ಘಟನೆ ನಿಯಂತ್ರಣ ಮಾಡಲು ಎಲ್ಲರೂ ಶ್ರಮಿಸಿದ್ದೇವೆ. ಕೋಪ ಸಣ್ಣದಿದ್ದು ಅದು ಹೊರಬಂದಿದೆ. ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಕ್ರಮ ಆಗುತ್ತದೆ. ಅಮಾಯಕರನ್ನ ಯಾವುದೇ ಕಾರಣಕ್ಕೂ ನಾವು ಬಂಧಿಸುವುದಿಲ್ಲ ಎಂದರು. ಕಳ್ಳನ ಮನಸ್ಸು ಹುಳ್ಳಗೆ ಎಂಬುವಂತೆ ಕಲ್ಲು ತೂರಾಟ ಮಾಡಿದವರು ಊರು ಬಿಟ್ಟಿದ್ದಾರೆ ಎಂದ ಎಸ್ಪಿ, ಪ್ರತಿಯೊಬ್ಬರೂ ಹುಟ್ಟಿದಾಗ ಮನುಷ್ಯನಾಗಿ ಹುಟ್ಟುತ್ತೇವೆ. ಎರಡು ಧರ್ಮದಲ್ಲಿ ಹೇಳಿರೋದು ಒಳ್ಳೆಯದನ್ನೇ. ಕೊಲೆ ಮಾಡು, ಬೈ ಎಂದು ಎಲ್ಲೂ ಹೇಳಿಲ್ಲ. ಎಲ್ಲರೂ ಅಣ್ಣ ತಮ್ಮಂದಿರ ರೀತಿ ಇದ್ವಿ ಎಂದು ಹೇಳಿದ್ದು, ಎಲ್ಲರೂ ಅದೇ ರೀತಿ ಮುಂದೆಯೂ ಇರಿ. ಏನೋ ಆಗಿದೆ ಎಂಬುದನ್ನ ಮರೆತು ಏನೂ ಆಗಿಲ್ಲ ಎಂಬುವಂತೆ ಇರಿ ಎಂದರು. ಸೊ ಯಾರು ಮಾಡಿದ್ದಾರೆ ಅವ್ರಿಗೆ ಇವರು ಮಾಡ್ತಾ ಇದ್ದಾರೆ. ಬಟ್ ನಾವೊಂದು ಬೇತೂರವ್ರು ಆಯ್ತು, ಇಮಾಮ್ ನಗರ್ ಆಯ್ತು, ನಮ್ಮ ಕೊರಂ ಸಂಘದವ್ರು, ನಮ್ಮೆಲ್ಲ ಹುಡುಗರು ಆಯ್ತು, ಎಲ್ಲರೂ ಯಾವ ರೀತಿ ಅಂತ ಹೇಳಿದ್ರೆ, ನನಗೆ ಯಾರು ನಮ್ಮಲ್ಲಿ ಇರೋರು, ನಮ್ಮ ವೆಂಕಟೇಶ್ವರ ದೇವಸ್ಥಾನ ಹುಡುಗರು, ನನಗೆಲ್ಲ ನನ್ನ ಹೆಸರು ಜಾಫರ್, ನನಗೇನಂತಾರಂದ್ರೆ ಜಾಫರು ಅಂತ ನನಗೆ ಮಾತಾಡೋದು ಹಂಗೆ. ನಾನು ಸಣ್ಣನಿದ್ದಾಗಿಂದ ನಾವು ಸಣ್ಣ ಹುಡುಗರಿಂದ ಇವ್ರ ಜೊತೆಗೆ ಆಟಾಡ್ಕೊಂಡು ಬಂದಿದ್ದೀವಿ.
ನಮ್ ಇಲ್ಲಿನ ವಾತಾವರಣ ಹೆಂಗಿದೆ ಅಂದ್ರೆ ಅಣ್ಣ ತಮ್ಮಂದು ವಾತಾವರಣ ಇದೆ. ಆ ಒಂದು ವಾತಾವರಣ ಕೆಡ್ಸಕ್ಕೋಸ್ಕರ ಕೆಲವು ಸ್ವಲ್ಪ ಎಲ್ಲಾ ಇದ್ರಲ್ಲಿ ಇರ್ತಾವ, ಎಲ್ಲಾ ಸಮಾಜದಲ್ಲಿ ಇರ್ತಾವು, ಕ್ರಿಮಿ ಕೀಟಗಳು ಇದ್ದೇ ಇರ್ತಾವ. ಅದಕ್ಕೆ ತೆಗಿಯುವಂತ ಕೆಲಸ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ರೆ ಅದಕ್ಕೆ ನಾನು ಅವ್ರಿಗೆ ಬಹಳ ಧನ್ಯವಾದಗಳು ಅರ್ಪಿಸ್ತೇನೆ. ಮುಂದೆ ಬರೋ ದಿನಗಳಲ್ಲಿ ನಾವು ಅಣ್ಣ ತಮ್ಮರಾಗಿ ಇದೇ ರೀತಿ ಬಾಳೋಣ. ಯಾವ ರೀತಿ ಏನ್ ನಡೀತಾ ಇದೆ, ಯಾರು ಮಾಡಿಲ್ಲ ಅವರಿಗೆ ಅವ್ರ ಡಿಪಾರ್ಟ್ಮೆಂಟ್ ಅವರೇ ಬಿಟ್ ಕಳಿಸ್ತಾ ಇದ್ದಾರೆ, ಬಿ ರಿಪೋರ್ಟ್ ಕ್ಲಿಯರ್ ಮಾಡ್ತಾರೆ ಅಂತ ಅವ್ರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ದಿವಸಪಾನಿಂದ ಒಬ್ರಿಗೆ ಏನು ಒಳ್ಳೇದಾಗಲ್ಲ, ಎಲ್ಲರಿಗೂ ಕೆಟ್ಟದಾಗುತ್ತೆ, ಒಂದ್ ಭಯದ ವಾತಾವರಣ ಹುಟ್ಟುತ್ತೆ. ಆ ಭಯದ ವಾತಾವರಣ ನಮ್ಮ ಏರಿಯಾದಲ್ಲಿ ಬರೋದ್ ಬೇಡ. ಇಡೀ ಬೇತೂರು ರೋಡ್, ಇಮಾಮ್ ನಗರ ಎಲ್ಲಾ ಕಡೆಗೂ ಯಾವ್ದು ಭಯದ ವಾತಾವರಣ ಇಲ್ಲ. ಪ್ರೀತಿ ಸಂತೋಷ ಎಲ್ಲ ಸೇರಿ ಹಬ್ಬ ಮಾಡ್ಕೊಂಡು ವಾತಾವರಣ ಇರೋಣ ಅಂತ ಹೇಳಿ ಧರ್ಮ ನೀವು ಇಟ್ಕೊಳ್ಳಿ, ಮನೇಲಿ ಇಟ್ಕೊಳ್ಳಿ. ಆ ಧರ್ಮದಲ್ಲಿ ಒಳ್ಳೇದನ್ನ ಎರಡೂ ಧರ್ಮದಲ್ಲಿ ಹೇಳಿರೋದು ಒಳ್ಳೇದು. ನೀವು ಹೇಳಿರೋದು ಯಾವುದು ಕೂಡ ಧರ್ಮದಲ್ಲಿ ಯಾರಿಗೆ ಕಲ್ಲುಡಿ, ಕೊಲೆ ಮಾಡು, ಬಾಯಿ ಇದು ಮಾಡು ಅಂತ ಎಲ್ಲಾದ್ರೂ ಹೇಳಿದ್ಯಾ? ಸೊ ಅದನ್ನೆಲ್ಲ ನಾವು ಮಾಡ್ಕೊಂಡಿದ್ದೇವೆ. ಹಾಗಾಗಿ ಯಾರು ತಪ್ಪಿತಸ್ಥರಿದ್ದಾರೆ ದಯವಿಟ್ಟು ಅವ್ರಿಗೆ, ನಿಮಗೂ ಕೂಡ ಯಾರಾದ್ರೂ ಅಂತವ್ರು ಪ್ರಚೋದನಕಾರಿಗಳು ಅಥವಾ ಯಾರು ನಿಜವಾಗ್ಲೂ ಈ ಘಟನೆಗೆ ಕಾರಣಕರ್ತರಿದ್ದಾರೆ ಅಂದ್ರೆ ದಯವಿಟ್ಟು ಅವ್ರ ಹೆಸರುಗಳನ್ನ ಕಾನ್ಫಿಡೆನ್ಷಿಯಲಿ ಬಂದು ಕೊಡ್ಬೋದು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. ಸೊ ಅವ್ರಿಗೆ ಗೊತ್ತಾಗ್ಬೇಕು, ನೀವ್ ಹೇಳೋದು ಕೇಳಲ್ಲ, ನಾವ್ ಹೇಳೋದು ಕೇಳಲ್ಲ, ಸೊ ಕಾನೂನಿನ ಮೂಲಕ ಕೇಳಿಸ್ಲೇಬೇಕಲ್ವಾ? ಸೊ ಕಾನೂನಿಂದ ಅವ್ರಿಗೆ ಏನಂತ ಸ್ವಲ್ಪ ನಾನು ಅದನ್ನೇ ಇವ್ರಿಗೆ ಹೇಳಿದೆ, ನಮಗೆ ನಮ್ಮ ಯಾವ CCTV ಫುಟೇಜ್ ಬೇರೆ ಯಾವ ರೀತಿಯ ಸಾಕ್ಷ್ಯಾಧಾರಗಳಿದೆ ಅದ್ರ ಮೇಲೆ ತಪ್ಪು ಮಾಡಿದವ್ರಿಗೆ ಕರ್ಕೊಂಡು ಬರೋಣ. ಬಟ್ ಯಾರು ತಪ್ಪು ಮಾಡಿಲ್ಲ ಖಂಡಿತ ನಾವು ಅಮಾಯಕರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಗೆ ಯಾವುದೂ ಕೂಡ ಇಲ್ಲ. ನಿಮ್ಮ ಇಬ್ರು ಕಡೆ ಲೀಡರ್ಸ್ ಬಂದಾಗ್ಲೂ ಕೂಡ ನಾನು ಅದನ್ನೇ ಹೇಳಿದ್ದೀನಿ, ನಿಮ್ಗೆ ಯಾರನ್ನಾದ್ರೂ ನಾವು ಅಮಾಯಕರನ್ನ ಕರ್ಕೊಂಡು ಬಂದಿದ್ದೀವಿ ಅನ್ಸಿದ್ರೆ ದಯವಿಟ್ಟು ಬನ್ನಿ, ನಾವು ನಿಮ್ಗೆ ವೆರಿಫೈ ಮಾಡಿ ಕಳಿಸ್ಕೊಡೋಣ ಅಂತ ನಾವು ಕಳಿಸ್ಕೊಟ್ಟಿದ್ದು ಕೂಡ ಇದೆ. ಮೇಡಮ್ ಎಲ್ಲ ಊರು ಬಿಡ್ತಾ ಇದ್ದಾರೆ. ನಾನು ಏನ್ ಹೇಳಿದೆ, ನೀವು ತಪ್ಪು ಮಾಡಿಲ್ಲ ಅಂದ್ರೆ ಊರು ಬಿಡ್ಬೇಡಿ, ನಾನು ಕರ್ಕೊಂಡು ಬರಲ್ಲ ಯಾರಿಗೆ. ಇವಾಗ್ಲೂ ಹೇಳ್ತಾ ಇದ್ದೀನಿ, ಅದು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಕಳ್ಳನ್ ಮನ್ಸು ಹುಳುಗೆ ಅಂದಾಗ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಇಲ್ಲೇ ಇರಿ, ನೀವೇ ಓಡೋಗ್ಬಿಟ್ಟಾಗ ನಾವು ಪೊಲೀಸರು ಹೆಂಗೆ ನಾವು ಅವ್ರಿಗೆ ಜವಾಬ್ದಾರಿ ಆಗ್ಲಿಕ್ಕೆ ಆಗ್ತದೆ? ಮೊನ್ನೆ ಚೆನ್ನಗಿರಿ ಘಟನೆಯಲ್ಲೂ ಹಿಂಗೆ ಆಯ್ತು. ಆದ ತಕ್ಷಣ ಊರು ಬಿಟ್ರಿ ಅಂದ್ರೆ ನೀವು ತಪ್ಪು ಮಾಡಿದೀರಾ ಅಂತ ನಿಮ್ಗೆ ಗೊತ್ತಾಗ್ತದೆ. ಸೊ ಆಯ್ತು, ಆ ಕಡೆ ಆಯ್ತು, ಬಟ್ ನೀವು ಕೂಡ ಪ್ರಚೋದನೆಗೊಳ್ಬಾರ್ದಾಗಿತ್ತು. ಇವರು ಪ್ರಚೋದನೆಗೊಂಡಿದ್ದಾರೆ, ಅವ್ರಿಗೆ ಇವರು ಆಕ್ಟ್ ಮಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಏನಾಗಿದೆ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಶಾಂತಿ ಸಭೆ ಯಶಸ್ವಿಯಾಗಿದ್ದು ಸಭೆ ಬಳಿಕ ಪರಸ್ಪರ ಸಿಹಿ ತಿನಿಸಿದ್ದು ವಿಶೇಷವಾಗಿತ್ತು. ಏನೇ ಆಗಲಿ ನಡೆಯಬಾರದ ಘಟನೆಯೊಂದು ನಡೆದು ಹೋಗಿದ್ದು ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದಂತಿದ್ದರೆ ಸಾಕು.